ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ. ವಿದ್ವದಾದ್ಯಃ ಸಮಧ್ವೋದ್ಯ ಪ್ರೋದ್ಯತ್ ಪ್ರದ್ಯೋತನದ್ಯುತಿಃ ಹೃದ್ಯೋ ನವದ್ಯೋ ಬುದ್ಧಿಂ ಮೇ ದದ್ಯಾತ್ ಶುದ್ಧ ಪ್ರಸಿದ್ಧಿಮಾನ್. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಖಲು ವಾದಿರಾಜಶ್ರೀಪಾದೋಭೀಷ್ಟದಃ ಸತಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಮನ್ಮಧ್ವಮಹಾಚಾರ್ಯ ಪದಪದ್ಮೈಕಸದ್ಮನಾಂ ಅಣೂನಾಂ ಮಹತಾಂಚಾಪಿ ಭವತಾತ್ ಕರುಣಾಮಯಿ. ಹರಿ ಓಂ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ ಗುಣೋದ್ಯನ್ಮಣಿಃ. ಶ್ರೀಕೃಷ್ಣ ಮಥುರಾ ಪಟ್ಟಣದಿಂದ ಗೋಕುಲಕ್ಕೆ ಬರ್ತಾ ಇದ್ದಾನೆ. ವೈಭವದಿಂದ ಬಂದಿದ್ದಾನೆ. ದೇವತೆಗಳು ಅವನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ, ಗಂಧರ್ವರು ಗಾನವನ್ನು ಮಾಡ್ತಾ ಇದ್ದಾರೆ. ಪ್ರಕೃತಿಯೂ ಕೂಡ ಅವನ ಸೇವೆಯನ್ನು ಸಲ್ಲಿಸ್ತಾ ಇದೆ. ಮೋಡ ಗರ್ಜಿಸಿ ಅವನಿಗೆ ಅವನು ಸಾಗುವ ದಾರಿಯಲ್ಲಿ ಅದು ನಗಾರಿಯಾಗಿ ಕೇಳಿಸ್ತಾ ಇದೆ. ಮಳೆ ಹನಿ ಬೀಳುತ್ತಾ ಅದು ಕೃಷ್ಣನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದೆ. ಶೇಷದೇವರು ತಮ್ಮ ಹೆಡೆಗಳನ್ನು ಅಗಲಿಸಿ ಛತ್ರವಾಗಿ ಶ್ರೀಕೃಷ್ಣನ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೀಗೆ ರಾಜಾಧಿರಾಜನಾಗಿ ಗೋಕುಲದಿಂದ ಶ್ರೀಕೃಷ್ಣ ಮಥುರಾ ಪಟ್ಟಣದಿಂದ ಗೋಕುಲಕ್ಕೆ ಶ್ರೀಕೃಷ್ಣ ಬಂದಿದ್ದಾನೆ ಅನ್ನೋದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ. ಈಗ ಗೋಕುಲದಲ್ಲಿ ಶ್ರೀಕೃಷ್ಣ ಹೇಗೆ ಇದ್ದಾನೆ ಅನ್ನೋದನ್ನು ಎರಡನೇ ಸರ್ಗ ನಮಗೆ ತಿಳಿಸಿಕೊಡ್ತಾ ಇದೆ. ಕೃಷ್ಣ ಮಥುರಾ ಪಟ್ಟಣದಿಂದ ಗೋಕುಲಕ್ಕೆ ಯಾಕೆ ಬಂದ? ಕಂಸನ ಭಯದಿಂದ ಬಂದಿದ್ದಾನೋ ಅಂದರೆ ಕಂಸನ ಭಯದಿಂದ ಬರಲಿಲ್ಲ ಅನ್ನೋ ವಿಷಯವನ್ನು ನಾವು ಮೊದಲನೇ ಸರ್ಗದಲ್ಲಿ ನೋಡಿದ್ದೇವೆ. ವಾದಿರಾಜರು ಇನ್ನೊಂದು ಕಾರಣವನ್ನು ಕೊಡ್ತಾರೆ. ಕೃಷ್ಣ ಗೋಕುಲಕ್ಕೆ ಯಾಕೆ ಬಂದ? ಯಶೋದೆಗೆ ಕೀರ್ತಿಯನ್ನು ಕೊಡೋದಕ್ಕೆ ಬಂದಿದ್ದಾನೆ. ಯಶೋದ ಅಂತ ಅವಳ ಹೆಸರು, ಪಾಪ ಇಟ್ಕೊಂಡಿದ್ದಾಳೆ ಹೆಸರನ್ನು ಯಶೋದ ಅಂತ. ಅವರ ತಂದೆ ತಾಯಿ ನಾಮಕರಣವನ್ನು ಮಾಡುವಾಗ ಯಶೋದ ಅಂತ ಕರೆದಿದ್ದಾರೆ. ಹಿರಿಯರು ಯಶೋದ ಅಂತ ಕರೆದ್ರು, ಆದರೆ ಇಲ್ಲಿಯ ತನಕ ಅವಳು ಯಶೋದ ಆಗೇ ಇರಲಿಲ್ಲ. ಅದಕ್ಕೆ ಅವಳನ್ನು ಯಶೋದ ಅಂತ ಮಾಡಬೇಕು. ಯಶೋದ ಅಂದ್ರೆ ಏನು? ಯಶಃ ಕೀರ್ತಿ, ಯಶಃ ದ ಕೀರ್ತಿಯನ್ನು ಕೊಡುವವಳು, ತನ್ನ ಕುಲಕ್ಕೆ ಕೀರ್ತಿಯನ್ನು ಕೊಡುವವಳು. ಎರಡೂ ಕುಲಗಳಿಗೂ ಕೂಡ, ಪತಿಯ ಕುಲ ಪಿತೃಕುಲ ಎರಡೂ ಕುಲಕ್ಕೂ ಕೂಡ, ತವರು ಮನೆ ಗಂಡನ ಮನೆ ಎರಡೂ ಮನೆಗಳಿಗೂ ಕೂಡ ಕೀರ್ತಿಯನ್ನು ತಂದು ಕೊಡುವವಳನ್ನು ಯಶೋದ ಯಶೋದ ಅಂತ ಕರೀತಾರೆ. ಆದರೆ ಇಲ್ಲಿಯ ತನಕ ಅಂತಹ ಕೀರ್ತಿಯನ್ನು ಬಂದಿರಲಿಲ್ಲ. ಅದಕ್ಕೆ ಶ್ರೀಕೃಷ್ಣ ಏನು ಮಾಡಿದ? ನಿನ್ನ ಹೆಸರನ್ನು ಸಾರ್ಥಕಗೊಳಿಸ್ತೇನೆ ಅಂತಂದ. ತಥೋ ಯಶೋದಾಂ ಸ್ವಕುಲಸ್ಯ ಪುಣ್ಯಲಸದ್ಯಶೋದಾಂ ಹಿ ಕರಿಷ್ಯಮಾಣಃ ಸ ಗೋಕುಲಂ ಗೋಕುಲ ಗೋಪಪುಂಜ ವಿಭೂಷಿತಂ ಪ್ರಾವಿಶದಬ್ಜ ನೇತ್ರಃ. ಗೋಕುಲವನ್ನು ಪ್ರವೇಶಿಸ್ತಾ ಇದ್ದಾನೆ ಶ್ರೀಕೃಷ್ಣ. ಎಂತಹ ಗೋಕುಲ ಅದು! ಅಲ್ಲಿ ಗೋವುಗಳಿವೆ. ಗೋಕುಲ, ಗೋವುಗಳ ಸಮುದಾಯವೇ ಇದೆ. ಒಬ್ಬೊಬ್ಬರ ಮನೆಯಲ್ಲಿ ಕನಿಷ್ಠ 10,000 ಗೋವುಗಳಂತೆ.
ನಂದಗೋಪನ ಹತ್ರ ಲಕ್ಷಾಂತರ ಗೋವುಗಳು. ಅಂತಹ ಗೋಸಂಪತ್ತಿಯನ್ನು ಹೊಂದಿರುವಂತಹ ಅದೊಂದು ಹಳ್ಳಿ. ಹೀಗಾಗಿ ಅದನ್ನು ಆ ಊರನ್ನೇ ಗೋಕುಲ ಅಂತ ಕರೀತಾ ಇದ್ದಾರೆ, ವ್ರಜ ಅಂತ ಕರೀತಾ ಇದ್ದಾರೆ. ಹಟ್ಟಿ ಅದು. ಅಲ್ಲಿ ಎಲ್ಲ ಗೋವುಗಳು ಕೂಡ ಆ ಸಂಖ್ಯೆಯಲ್ಲಿ ಇವೆ. ಅಂತಹ ಅತ್ಯಂತ ಮನೋಹರವಾಗಿರುವ ದೇವತಾ ಸನ್ನಿಧಾನದಿಂದ ಶೋಭಿಸ್ತಾ ಇರುವಂತಹ ಆ ಹಳ್ಳಿ. ಒಂದು ಗೋ ಇದೆ ಅಂತಾದರೆ ಆ ಗೋವಿನಲ್ಲಿ 33 ಕೋಟಿ ದೇವತೆಗಳ ಸನ್ನಿಧಾನ ಇರುತ್ತದೆ. ಎಲ್ಲ ಸಪ್ತ ದ್ವೀಪಗಳು, ಸಪ್ತ ಸಮುದ್ರಗಳು, ಅದೆಲ್ಲದರ ಸನ್ನಿಧಾನವೂ ಕೂಡ ಒಂದು ಗೋವಿನಲ್ಲಿ ಇರುತ್ತದೆ. ಅಂಥದ್ದು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಗೋವುಗಳು ಇವೆ ಅಂತಂದರೆ ಅಂತಹ ಗೋಕುಲ ಎಷ್ಟು ಭಾಗ್ಯಶಾಲಿಯಾಗಿದೆ. ಅಂತಹ ಗೋಕುಲಕ್ಕೆ ಬರಬೇಕು ಅಂತ ಕೃಷ್ಣ ಬಯಸಿ ಬರ್ತಾನೆ. ಕೃಷ್ಣ ಬರಬೇಕು ಅಂತಾದರೆ ಗೋಕುಲ ಇರಬೇಕು. ಗೋಕುಲ ಇದ್ದರೆ ಕೃಷ್ಣ ಬರುತ್ತಾನೆ. ಎಲ್ಲಿ ಗೋವುಗಳಿವೆಯೋ ಅಲ್ಲಿ ಕೃಷ್ಣ ಬರುತ್ತಾನೆ. ಎಲ್ಲಿ ಗೋವುಗಳಿಗೆ ಅನ್ಯಾಯ ಆಗ್ತಾ ಇದೆ ಅಲ್ಲಿ ಕೃಷ್ಣ ಇರೋದಿಲ್ಲ. ಭಗವಂತನಿಗೆ ಅದು ಪ್ರೀತಿ ಆಗೋದಿಲ್ಲ. ಹೀಗಾಗಿ ಗೋವುಗಳು ಇದ್ದಲ್ಲಿ ಪರಮಾತ್ಮ ಇರುತ್ತಾನೆ. ಗೋವು ಅಂತನ್ನೋದಕ್ಕೆ ವೇದ ಅಂತನ್ನುವ ಅರ್ಥವೂ ಕೂಡ ಇದೆ, ಶಬ್ದ ರಾಶಿ ಅಂತನ್ನುವ ಅರ್ಥ ಇದೆ. ಎಲ್ಲಿ ನಿರಂತರವಾಗಿ ವೇದ ಘೋಷಗಳು ನಡೀತಾ ಇವೆಯೋ ಅಲ್ಲಿ ಶ್ರೀಕೃಷ್ಣ ಇರುತ್ತಾನೆ. ಎಲ್ಲಿ ಗೋಪೂಜೆ ನಡೀತಾ ಇದೆಯೋ ಅಲ್ಲಿ ಶ್ರೀಕೃಷ್ಣ ಇರುತ್ತಾನೆ. ಇಂತಹ ಗೋಕುಲಕ್ಕೆ ಶ್ರೀಕೃಷ್ಣ ಬರುತ್ತಾನೆ. ಶ್ರೀಕೃಷ್ಣ ಬಂದರೆ ಅವನಿಗೆ ಸ್ವಾಗತ ನಡೀತಾ ಇದೆ ಅಂತ. ಅಲ್ಲಿಂದ ಹೊರಡುವಾಗ ಯಾತ್ರೆಯಲ್ಲಿ ಯಾತ್ರಾ ವೈಭವ ನಡಿಬೇಕಲ್ಲ, ಅದಕ್ಕೆ ರಾಜಾಧಿರಾಜನಾಗಿ ಶ್ರೀಕೃಷ್ಣ ಬಂದಿದ್ದಾನೆ ಅನ್ನೋದನ್ನು ರಾಜರು ತೋರಿಸಿಕೊಟ್ರು. ಈಗ ಅವನು ಬಂದಾಗ ಸ್ವಾಗತ ಆಗಬೇಕಲ್ಲ, ಅದು ಸ್ವಾಗತ ನಡೀತಾ ಇದೆ ಅಂತೆ. ಹೇಗೆ ಸ್ವಾಗತ ನಡೀತಾ ಇದೆ? ಒಬ್ಬ ಹಿರಿಯ ವ್ಯಕ್ತಿ ಬಂದಿದ್ದಾನೆ, ಗಣ್ಯನಾದ ವ್ಯಕ್ತಿ ಬಂದಿದ್ದಾನೆ ಅಂತಂದರೆ ಆವಾಗ ಎಂತಹ ಅದ್ಧೂರಿಯ ಸ್ವಾಗತವನ್ನು ಮಾಡ್ತಾರೆ. ಮನೆ ಎದುರಿನಲ್ಲೆಲ್ಲ ಬರುವಂತಹ ದಾರಿಯಲ್ಲೆಲ್ಲ ಸ್ವಚ್ಛಗೊಳಿಸಿ ಅಲ್ಲಿ ದೊಡ್ಡ ದೊಡ್ಡ ರಂಗೋಲಿಗಳನ್ನು ಹಾಕಿ ಅಲ್ಲಿ ತೋರಣಗಳನ್ನು ಕಟ್ಟಿ ಧ್ವಜಗಳನ್ನೆಲ್ಲವನ್ನು ಕೂಡ ಹಾರಿಸಿ ಹೂವುಗಳ ಹಾಸನ್ನು ಹಾಕಿ ಸ್ವಾಗತವನ್ನು ಮಾಡ್ತಾರೆ. ಶ್ರೀಕೃಷ್ಣ ಬರುವಾಗ ನಡುರಾತ್ರಿ ಗೋಕುಲ ಎಲ್ಲರೂ ಕೂಡ ಮಲಗಿದ್ದಾರೆ, ಅದು ಯಾವ ಸ್ವಾಗತವೂ ಇಲ್ಲ ಅಂತಂತಂದರೆ ಕೃಷ್ಣ ಬರುವಾಗಲೇ ಸ್ವಾಗತದ ವೈಭವವೂ ಕೂಡ ಆಗಿದೆ ಅಂತ ಹೇಳ್ತಾರೆ. ಹೇಗೆ? ಫಣಾವಲಿ ತೋರಣ ಭಾಗ್ವಿಮಾನ ವಿತಾನ ಯುಕ್ತೋರಗರಾಜಮೌಲೇ ಪತತ್ಪಯೋ ಬಿಂದು ಸಿತಾಕ್ಷತಾಸ ಸ್ಥಳೀ ನಿಶೀಥೇಪಿ ವಿಭೂಷಿತೇವ ವಿಕೀರ್ಣ ಪುಷ್ಪಾಂಬುದ ಲಂಬಿ ಚಂದ್ರಮಃ ಪತಾಕ ನವವಾರಿ ಸಿಕ್ತ ಫಣೀಂದ್ರ ಕಂಠೋದರ ರತ್ನಕಾಂತಿ ವಿಚಿತ್ರಿತಾಸ ಗೃಹವೀಥಿಕಾಸೀತ್. ಮೇಲೆ ಮೋಡಗಳು ಕವಿದಿವೆ. ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಆ ಪುಷ್ಪವೃಷ್ಟಿ ಅದು ನಿಂತೇ ಇಲ್ಲ, ಇನ್ನೂ ಕೃಷ್ಣ ಬರ್ತಾ ಇದ್ದಾನೆ. ದೇವತೆಗಳು ಮಾಡುವಂತಹ ಪುಷ್ಪವೃಷ್ಟಿ ಇನ್ನೂ ನಿಂತಿಲ್ಲ. ಆ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ, ಆದರೆ ಮೋಡಗಳು ದಟ್ಟವಾಗಿ ಮೋಡಗಳಿವೆ. ಹೀಗಾಗಿ ಮೋಡದ ಮೇಲೆ ಬಿದ್ದಿರುವಂತಹ ಆ ಹೂಗಳೆಲ್ಲವೂ ಕೂಡ ಅಂಚಿನ ತನಕ ಬಂದು ಅಂಚಿನಿಂದ ಸಾಲಾಗಿ ಕೆಳಗಿಳಿದು ಬರ್ತಾ ಇವೆ. ಆ ದಟ್ಟವಾಗಿರುವಂತಹ ಮೋಡದ ಅಂಚಿನಿಂದ ಆ ಕೆಳಗಿಳಿದು ಬರ್ತಾ ಇರುವಂತಹ ಹೂಗಳ ಸಾಲು ಎಷ್ಟು ಚೆನ್ನಾಗಿದೆ ನೋಡಿ. ವಿಕೀರ್ಣ ಪುಷ್ಪಾಂಬುದ ಪುಷ್ಪ ಅಂಬುದ ಲಂಬಿ ಚಂದ್ರ ಮಹಃ ಪತಾಕ. ಅದು ಪತಾಕೆಯಂತೆ, ಅದರಿಂದ ಬೀಳ್ತಾ ಇರುವಾಗ ಒಂದು ಪತಾಕೆಯನ್ನು ಹಿಡಿದಂತೆ ಶೋಭಿಸ್ತಾ ಇದೆ. ಚಂದ್ರನಂತೆ ಹೊಳಪಿರುವಂತಹ ಆ ಹೂಗಳು, ಚಂದ್ರನ ಕಿರಣ ಅದು ಮೇಲಿನಿಂದ ಹೀಗೆ ಆ ಮೋಡದ ಮಧ್ಯದಿಂದ ಅಥವಾ ಅಂಚಿನಿಂದ ಬಂದು ಅದು ನೇರವಾಗಿ ಭೂಮಿಯ ಸ್ಪರ್ಶವನ್ನು ಮಾಡಿದರೆ ಹೇಗೆ ಕಾಣಿಸಬೇಕಲ್ಲ, ಆ ರೀತಿಯಲ್ಲಿ ಆ ಹೂಗಳ ಸಾಲು ಆ ಮೇಲಿನಿಂದ ಭೂಮಿಯ ತನಕ ಕಂಡು ಬರುತ್ತಾ ಇದೆ. ಅದು ಮೇಲಿನಿಂದ ಇಲ್ಲಿಯ ತನಕ ಕೆಳಗಿನ ತನಕ ಇರುವಂತಹ ಉದ್ದನೆಯ ಆ ಹೂವಿನ ಸಾಲು ಮೇಲ್ಗಡೆ ಹಾರತಾ ಅಷ್ಟೆಲ್ಲ ದಟ್ಟವಾಗಿರುವಂತಹ ಆ ಹೂಗಳು, ಮೋಡ, ಇದನ್ನೆಲ್ಲ ನೋಡುವಾಗ ಇದು ಬಾವುಟವನ್ನು ಹರಿಸ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಹಾಗೆ ಅದೇ ತುಂತುರು ಮಳೆ ಹನಿಯಾಗಿದೆ. ಆದ್ದರಿಂದಾಗಿ ದಾರಿಯೆಲ್ಲವೂ ಕೂಡ ಅಲಂಕೃತವಾಗಿದೆ. ಥಳಿಯನ್ನು ಹೊಡೆದು ದಾರಿಯನ್ನು ಸ್ವಚ್ಛಗೊಳಿಸಿದ್ದಾರೆ.
ಆಮೇಲೆ ಶೇಷದೇವರು ಕೃಷ್ಣನಿಗೆ ಅವರು ಹೆಡೆಯನ್ನು ಅಗಲಿಸಿಕೊಂಡು ಕೃಷ್ಣನಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಲ್ಲಿಸುವಾಗ ಶೇಷದೇವರ ಮೈ ಬಣ್ಣ, ಅದರಲ್ಲಿ ಕಂಠ ಕಪ್ಪಗಿದೆ, ಹೊಟ್ಟೆ ಭಾಗ ಬಿಳಿಯಾಗಿದೆ, ಇನ್ನು ಆ ಹೆಡೆಗಳ ಮೇಲೆ ರತ್ನಗಳಿವೆ. ಅದರಿಂದಾಗಿ ಆ ರತ್ನಗಳ ಪ್ರಭೆ ಅದು ಭೂಮಿಯ ಮೇಲೆ ಚೆಲ್ಲಿದೆ. ಇನ್ನು ಕಂಠದ ಪ್ರಭೆ ಅದು ಚೆಲ್ಲಿದೆ. ಇನ್ನು ಹೊಟ್ಟೆ ಅದು ಬಿಳಿಯಾಗಿದೆ, ಹೊಟ್ಟೆಯ ಭಾಗ ಮಧ್ಯಭಾಗ ಅದು ಬಿಳಿಯಾಗಿದೆ, ಕಂಠದ ಭಾಗ ಕಪ್ಪಾಗಿದೆ. ಹೀಗಾಗಿ ಬಣ್ಣ ಬಣ್ಣದ ಆ ಶೇಷದೇವರ ಶರೀರದ ಕಾಂತಿ ಭೂಮಿಯ ಮೇಲೆ ಬಿದ್ದಾಗ ಅದು ರಂಗೋಲಿ ಹಾಕಿ ಅಲ್ಲಿ ಬಣ್ಣ ಎಲ್ಲ ತುಂಬಿಸಿದ ಹಾಗಿದೆ ಅಂತ. ಆ ರೀತಿಯಲ್ಲಿ ಕೃಷ್ಣನಿಗೆ ರಂಗೋಲಿಯನ್ನು ಹಾಕಿ ಥಳಿ ಹೊಡೆದು ಆ ರಂಗೋಲಿಯನ್ನು ಹಾಕಿ ಅದರಲ್ಲಿ ಬಣ್ಣ ತುಂಬಿಸಿ ಕೃಷ್ಣನಿಗೆ ಸ್ವಾಗತವನ್ನು ಮಾಡೋದಕ್ಕೆ ಅಂತ ಗೋಕುಲ ಸಿದ್ಧವಾಗಿದೆ. ಶೇಷದೇವರ ಹೆಡೆಗಳು ಅದು ತೋರಣದಂತೆ ಕಾಣಿಸ್ತಾ ಇವೆ. ಶೇಷದೇವರ ಹೆಡೆಗಳು, ಅದರ ತುದಿಯಲ್ಲಿರುವಂತಹ ಮಣಿಗಳು ಅದೆಲ್ಲವೂ ಕೂಡ ತೋರಣದಂತೆ ಕಾಣಿಸ್ತಾ ಇವೆ. ಇನ್ನು ದೇವತೆಗಳ ವಿಮಾನಗಳು ಆಕಾಶದಲ್ಲಿ ನಿಂತಿವೆ. ಆಮೇಲೆ ಪತತ್ ಪಯೋಬಿಂದು ಸಿತಾಕ್ಷತಾ, ಮೇಲಿನಿಂದ ಮಳೆ ಹನಿ ಬೀಳ್ತಾ ಇದೆ. ಬಿದ್ದದ್ದು ಕೃಷ್ಣನ ಮೇಲೆ ಬೀಳಲ್ಲ, ಅದು ಶೇಷದೇವರ ಹೆಡೆಗಳ ಮೇಲೆ ಬೀಳ್ತಾ ಇದೆ. ಆ ಬಿದ್ದಂತಹ ನೀರಿನ ಹನಿಗಳೆಲ್ಲವೂ ಕೂಡ ತಟ ತಟ ಅಂತ ಅಲ್ಲಲ್ಲಿ ಮುಂದಕ್ಕೆ ಅನೇಕ ಹೆಡೆಗಳಾದ್ದರಿಂದ ಅಲ್ಲಲ್ಲಲ್ಲಿ ಬಿದ್ದಿವೆ ಅಂತ. ಕೃಷ್ಣ ಹೋಗುವ ದಾರಿಯಲ್ಲೆಲ್ಲ ಮುಂದೆ ಎಲ್ಲ ಮಳೆ ಹನಿಗಳು, ಒಂದೊಂದಾಗಿ ಹನಿಗಳು ಬೀಳ್ತಾ ಇವೆ. ಅದು ಹೇಗೆ ಅಂತಂದರೆ, ಕೃಷ್ಣ ಬರುವಾಗ ಅಕ್ಷತೆಯನ್ನು ಹಾಕಿ ದಾರಿಯಲ್ಲಿ ಸ್ವಾಗತವನ್ನು ಪತತ್ ಪಯೋಬಿಂದು ಸಿತಾಕ್ಷತಾಸ ಸ್ಥಳೀ ನಿಶೀಥೇಪಿ ವಿಭೂಷಿತೇವ, ರಾತ್ರಿಯ ಹೊತ್ತಿನಲ್ಲಿಯೂ ಕೂಡ ಅಲಂಕೃತವಾಗಿದೆ ಗೋಕುಲ. ಈ ರೀತಿಯಲ್ಲಿ ಕೃಷ್ಣನಿಗೆ ಸ್ವಾಗತ ನಡೀತಾ ಇದೆ. ಹೀಗೆ ಕಾವ್ಯಮಯವಾಗಿ ವಾದಿರಾಜರು ಆ ಕೃಷ್ಣನ ಗೋಕುಲ ಪ್ರವೇಶವನ್ನು ನಿರೂಪಿಸ್ತಾ ಇದ್ದಾರೆ. ಕೃಷ್ಣ ಗೋಕುಲವನ್ನು ಪ್ರವೇಶ ಮಾಡಿದ ನಂದಗೋಪನ ಮನೆಗೆ ಬಂದಿದ್ದಾನೆ. ನಂದಗೋಪನ ಮನೆಯಲ್ಲಿ ದುರ್ಗೆ ಅವತಾರ ಆಗಿದೆ. ದುರ್ಗೆ ಅವತಾರ ಆದ ಮೇಲೆ ಕೃಷ್ಣ ಅಲ್ಲಿಂದ ಹೊರಟ. ದುರ್ಗೆ ಇದ್ದಾಳೆ ಅಂತನ್ನೋದನ್ನು, ದುರ್ಗೆಯಲ್ಲಿ ಅವತರಿಸಿದ್ದಾಳೆ ಅಂತ ಗೊತ್ತಾದ ಮೇಲೇನೆ ಶ್ರೀಕೃಷ್ಣ ಅಲ್ಲಿಂದ ಹೊರಟಿದ್ದಾನೆ. ಆದರೆ ದುರ್ಗೆ ಮಾತ್ರ ಇಲ್ಲಿಂದ ಹೊರಟ್ಲಂತೆ. ವಸುದೇವ ಏನು ಮಾಡ್ತಾ ಇದ್ದಾನೆ, ಶಿಶುರೂಪನಾದ ಶ್ರೀಕೃಷ್ಣನನ್ನ ಯಶೋದೆಯ ಹತ್ತಿರದಲ್ಲಿ ಮಲಗಿಸಿ ಅಲ್ಲಿರುವಂತಹ ಹೆಣ್ಣು ಮಗುವನ್ನ ತಾನು ಎತ್ಕೊಂಡು ಹೊರಡ್ತಾ ಇದ್ದಾನೆ. ಆ ಹೆಣ್ಣು ಮಗು ಯಾರು? ದುರ್ಗೆ. ದುರ್ಗೆಯನ್ನು ಎತ್ಕೊಂಡು ಹೊರಡ್ತಾ ಇದ್ದಾನೆ. ದುರ್ಗೆ ಯಾಕೆ ಹೋದ್ಲು? ಕೃಷ್ಣ ಬಂದದ್ದು ಯಾಕೆ? ದುರ್ಗೆಯನ್ನು ನೋಡಬೇಕು ಅಂತ. ಕೃಷ್ಣ ದುರ್ಗೆಯನ್ನು ನೋಡಬೇಕು ಅಂತ ಬಂದರೆ ದುರ್ಗೆ ಅಲ್ಲೇ ಇರಬೇಕೋ ಬೇಡ? ಅದು ಬಿಟ್ಟು ದುರ್ಗೆಯಲ್ಲಿದ್ದು ಹೊರಡ್ತಾ ಇದ್ದಾಳೆ ಯಾಕೆ ಅಂತ. ಅದಕ್ಕಂತಾರೆ ವಾದಿರಾಜರು, ವಿಮುಕ್ತ ವರ್ಗಾಧಿಪತಿಂ ಪತಿಂ ಶ್ರೀಹಿ ಶಿಶುಂ ತಮಾಲೋಕ್ಯ ಸುಲಜ್ಜಿತೇವ ಯೇಷ ದೋಷಾಂತರ ಏವ ಗಂತುಂ ಸ್ವಯಂ ಗೃಹೀತಾರ್ಭಕರಮ್ಯ ರೂಪ. ದುರ್ಗೆ ನಗತಾ ಇದ್ಲಂತೆ ಅಲ್ಲಿ ತನಕ. ಕೃಷ್ಣ ಬಂದಂತೆ. ಕೃಷ್ಣ ಬರ್ತಾನೆ ಅಂತನ್ನೋದು ಗೊತ್ತಾಗಿದೆ ದುರ್ಗೆಗೆ. ಕೃಷ್ಣ ಬರ್ತಾನೆ, ನಮ್ಮ ಯಜಮಾನರು ಬರ್ತಾರೆ ಅಂತ ಸಂತೋಷದಲ್ಲಿ ಇದ್ದಾಳಂತೆ. ಆದರೆ ಬಂದ ಕೃಷ್ಣ ಬರುವಾಗ ಹೇಗೆ ಬಂದಿದ್ದಾನೆ? ಶಿಶುವಾಗಿ ಬಂದಿದ್ದಾನೆ. ಶಿಶುವಾಗಿ ಬಂದಂತಹ ಕೃಷ್ಣನ ನೋಡಿದ ಕೂಡಲೇ ನಾಚಿಕೆ ಆಯ್ತಂತೆ. ಪತಿವ್ರತೆಯಾದವಳಿಗೆ ಯಜಮಾನರು ಅವರು ದೊಡ್ಡ ಸ್ಥಾನದಲ್ಲಿದ್ದಾರೆ, ಅವರು ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅಂತಂದರೆ ಆ ಹೆಂಗಸರು ಕೂಡ ಒಂದು ಕೈಯಲ್ಲಿ ಯಜಮಾನರಿಗಿಂತ ಹೆಂಗಸರು ಒಂದು ಸ್ವಲ್ಪ ಜಾಸ್ತಿಯೇ ಅವರು ವೈಭವದಿಂದ ಸಾಗ್ತಾ ಇರ್ತಾರೆ. ಯಜಮಾನರ ಸ್ಥಾನಮಾನ ಏನಾದರೂ ಕಮ್ಮಿ ಆಯಿತು ಅಂತಾದರೆ ಹೆಂಗಸರಿಗೆ ನಾಚಿಕೆ ಆಗುತ್ತೆ, ಸಂಕೋಚ ಆಗುತ್ತೆ. ಅಯ್ಯೋ ನಮ್ಮ ಯಜಮಾನರು ಅವರು ಸಣ್ಣವರಾಗಿಬಿಟ್ಟಿದ್ದಾರೆ ಅಂತ. ಹಾಗೆ ದುರ್ಗೆಗೆ ಹಾಗಾಯಿತು. ಅವನು ಮುಕ್ತರಿಗೂ ಅಧಿಪತಿಯಾದಂಥವನು. ಅಂತಹ ಮುಕ್ತಾಧಿಪತಿಯಾಗಿರುವಂತಹ ಶ್ರೀಕೃಷ್ಣ ಅವನು ಈಗ ಶಿಶುರೂಪದಲ್ಲಿದ್ದಾನೆ, ಬಹಳ ಸಣ್ಣವನಾಗಿ ಬಿಟ್ಟಿದ್ದಾನೆ. ಸಣ್ಣವನಾಗಿರುವ ತನ್ನ ಗಂಡನನ್ನು ನೋಡಿ ನಾಚಿಕೆ ಆಯಿತಂತೆ. ಅದರ ಜೊತೆಯಲ್ಲಿ ತಾನು ಸಣ್ಣವಳಾಗಿದ್ದಾಳೆ. ತರುಣಿಯಾಗಿ ಯಾರ ಕೃಷ್ಣನ ಸೇವೆಯನ್ನು ಸಲ್ಲಿಸಬೇಕೋ
ಅಂತಹ ಶ್ರೀಕೃಷ್ಣನ ಮುಂದೆ ತಾನು ಸಣ್ಣವಳಾದರೆ ಅವಳಿಗೂ ನಾಚಿಕೆ ಆಗ್ತಾ ಇದೆ ಅಂತ. ಸಣ್ಣವಳಾಗಿ ಕೃಷ್ಣನ ಸೇವೆಯನ್ನು ಮಾಡೋದು ಅವಳಿಗೆ ಅದು ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ನಾಚಿಕೊಂಡು ಅವಳಲ್ಲಿದ್ದು ಹೊರಡ್ತಾಳಂತೆ. ಹರೇ ಪ್ರಿಯಾ ತದ್ಭಗಿನಿ ತ್ವಮದ್ಯ ಹ್ಯುಪೇಯುಷಿ ತತ್ರ ನ ಸಾ ಸ್ಥಿರಾಸೀತ್ ಮನೋಜ್ಞ ಮೂರ್ತ್ಯಂತರತಸ್ತದೀಯ ವಿಶಾಲ ವಕ್ಷಸ್ಥಲಮೇತ್ಯ ತೃಪ್ತ. ಇನ್ನೊಂದು ಕಾರಣವನ್ನು ವಾದಿರಾಜರು ನೀಡ್ತಾ ಇದ್ದಾರೆ. ದುರ್ಗೆ ಗೋಕುಲದಲ್ಲಿ ಅವತಾರ ಮಾಡಿದವಳು ಇರಬಹುದಾಗಿತ್ತಲ್ಲೇ, ಆದರೆ ಕೃಷ್ಣ ಬರ್ತಾ ಇದ್ದಂತೆಯೇ ದುರ್ಗೆಯಲ್ಲಿದ್ದು ಹೊರಡ್ತಾಳೆ. ಸ್ಥಳವನ್ನು ರಿಕ್ತವನ್ನಾಗಿ ಮಾಡಿ ಹೊರಡ್ತಾ ಇದ್ದಾಳೆ, ಜಾಗ ಖಾಲಿ ಮಾಡಿ ಹೊರಡ್ತಾ ಇದ್ದಾಳೆ. ಯಾಕೆ ಹೊರಡ್ತಾ ಇದ್ದಾಳೆ ದುರ್ಗೆ? ಅವಳು ನೋಡಿದ್ಲಂತ ಕೃಷ್ಣ ಬಂದಿದ್ದಾನೆ. ತನ್ನನ್ನು ತಾನು ವಿಚಾರ ಮಾಡುವಾಗ ತಾನು ಯಾರು? ತಾನು ಕೃಷ್ಣನ ಪತ್ನಿ, ಆದರೆ ಈಗ ತಂಗಿ. ವಾಸ್ತವವಾಗಿ ಕೃಷ್ಣನ ತಂಗಿ ಅಂತನ್ನೋದು ಕೂಡ ಅದು ಶೋಭೆಯನ್ನು ಕೊಡುತ್ತೆ. ಈಗ ಸುಭದ್ರೆಗೆ ಹೆಸರು, ಭಾರಿ ಹೆಸರು ಸುಭದ್ರೆಗೆ. ಅಭಿಮನ್ಯುವನ್ನು ನಾವು ಕೊಂಡಾಡುತ್ತೇವೆ, ಸುಭದ್ರೆಯನ್ನು ಎಲ್ಲರೂ ಕೂಡ ಪ್ರಶಂಸೆ ಮಾಡುತ್ತೇವೆ. ಯಾಕೆ ಸುಭದ್ರೆಯನ್ನು ಪ್ರಶಂಸೆ ಮಾಡುತ್ತೇವೆ? ಕೃಷ್ಣನ ಸೋದರಿ, ಕೃಷ್ಣನ ತಂಗಿ ಅನ್ನೋದಕ್ಕೆ ಸುಭದ್ರೆಗೆ ಗೌರವ. ಹಾಗೆ ದುರ್ಗೆ ತನಗೂ ಕೂಡ ಕೃಷ್ಣನ ಸೋದರಿ ಅಂತನೋ ಗೌರವ ಸಲ್ತಾ ಇತ್ತಲ್ವ, ಇರಬಹುದಾಗಿತ್ತು. ಆದರೆ ಅವಳು ವಿಚಾರ ಮಾಡ್ತಾಳೆ, ಎರಡು ಸ್ಥಾನಗಳಿವೆ, ಕೃಷ್ಣನ ಸೋದರಿಯಾಗಿರೋದು, ಇನ್ನು ಕೃಷ್ಣನ ಮಡದಿಯಾಗಿರೋದು. ಈ ಎರಡು ಸ್ಥಾನಗಳಲ್ಲಿ ತನಗೆ ಪ್ರಿಯವಾದ ಸ್ಥಾನ ಯಾವುದು? ಕೃಷ್ಣನಿಗೆ ಪತ್ನಿಯಾಗಿರೋದೇನೇ ಶೋಭೆಯ ಹೊರತಾಗಿ ಕೃಷ್ಣನ ತಂಗಿಯಾಗಿರೋದ್ರಲ್ಲಿ ಅಂತಹ ಸ್ವಾರಸ್ಯ ಇಲ್ಲ. ಕೃಷ್ಣನ ತಂಗಿಯಾಗಿರೋದ್ರಲ್ಲಿ ಸ್ವಾರಸ್ಯ ಇದೆ, ಆದರೆ ಮಡದಿಯಾಗಿರೋದ್ರಲ್ಲಿ ಯಾವ ಸ್ವಾರಸ್ಯ ಇದೆ ಆ ಸ್ವಾರಸ್ಯ ತಂಗಿಯಾಗಿರೋದ್ರಲ್ಲಿ ಇಲ್ಲ ಅಂತ ಅನ್ನಿಸ್ತಂತೆ. ಅದಕ್ಕೆ ಬೇಡ, ನಾನು ಮಡದಿಯಾಗೇ ಇರುತ್ತೇನೆ, ಆ ಮುಕ್ತಾಧಿಪತಿಯಾಗಿರುವ ಶ್ರೀಕೃಷ್ಣನ ವಿಶಾಲ ವಕ್ಷಸ್ಥಲದಲ್ಲಿ ಅಲ್ಲಿ ಆಭರಣವಾಗಿ ನಾನು ಶೋಭಿಸ್ತೇನೆ, ಅವನಿಗೆ ಚಾಮರ ಸೇವೆಯನ್ನು ಮಾಡುತ್ತೇನೆ, ಬಗೆ ಬಗೆಯ ರೀತಿಯಲ್ಲಿ ನಾನು ಕೃಷ್ಣನ ಸೇವೆಯನ್ನು ಸಲ್ಲಿಸ್ತೇನೆ, ಮಡದಿಯಾಗಿ ಸೇವೆಯನ್ನು ಸಲ್ಲಿಸ್ತೇನೆ. ಅಂತಹ ಕೀರ್ತಿ ನನಗೆ ಬೇಕೇ ಹೊರತಾಗಿ ಕೃಷ್ಣನ ತಂಗಿ ಅಂತ ಹೇಳಿಸಿಕೊಳ್ಳುವಂಥದ್ದು ನನಗಷ್ಟು ರುಚಿಸೋದಿಲ್ಲ ಅಂತ ಹೇಳಿ ಅವಳಲ್ಲಿಂದ ಹೊರಟು ಬಿಟ್ಟಿದ್ದಾಳಂತೆ. ಮುಕುಂದ ಸೇವಾರ್ಹ ಫಲಂ ಸ್ಮತಾವತ್ ವಹನ್ನಿವಾಥಾನಕದುಂದುಭಿಸ್ತಾಂ ಶಿಶುಸ್ವರೂಪಾಂ ಕಮಲಾಂ ಸ್ವಹಸ್ತೆ ಸಬಿಭ್ರದಭ್ಯಾಗಮದಾತ್ಮವಾಸಂ. ನಂದಗೋಪ ಅವನ ಮನೆಯಲ್ಲಿ ವಸುದೇವ ಕೃಷ್ಣನನ್ನು ಇಟ್ಟು ಹೊರಡಬೇಕು. ದುರ್ಗೆ ಅಂದ್ಲಂತೆ, ನಾನು ಬರ್ತೇನೆ ತಡಿ ಅಂತಂದಂತೆ. ನಾನು ಬರ್ತೇನೆ ತಡಿ ಅಂತ. ದುರ್ಗೆ ಇಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ, ಅವಳು ಹೋಗಬಹುದಾಗಿತ್ತು. ಆದರೆ ವಸುದೇವನ ಜೊತೆಯಲ್ಲೇ ಹೋಗಬೇಕು ಅಂತನ್ನೋದೇನಿದೆ? ವಸುದೇವನೇ ದುರ್ಗೆಯನ್ನು ಕರೆದುಕೊಂಡು ಹೋಗಬೇಕು ಅಂತನ್ನೋದೇನಿದೆ? ಅದಕ್ಕೆ ದುರ್ಗೆ ಅಂದ್ಲಂತೆ, ಇಲ್ಲಪ್ಪ, ನೀನು ಇಷ್ಟು ಕೃಷ್ಣನ ಸೇವೆಯನ್ನು ಮಾಡಿದ್ದಿ ತಾನೆ, ಕೃಷ್ಣ ಬರಬೇಕು ಅಂತ, ಅವನು ಮಗನಾಗಿ ಬರಬೇಕು ಅಂತ ತಪಸ್ಸನ್ನು ಮಾಡಿದ್ದೆ. ಅದಕ್ಕಾಗಿ ದೇವರು ನಿನಗೆ ಮಗನಾಗಿ ಪ್ರಕಟನಾಗಿದ್ದಾನೆ. ಅವನು ಬಂದ ಮೇಲೆ ಅವನ ಮಾತನ್ನು ಪಾಲಿಸಿದ್ದಿ, ಅವನ ಸ್ತೋತ್ರವನ್ನು ಮಾಡಿದ್ದಿ. ಈಗ ಕೃಷ್ಣನನ್ನು ಹೊತ್ತು ಯಾತ್ರೆಯನ್ನು ಮಾಡಿದ್ದಿ. ಮಥುರಾ ಪಟ್ಟಣದಿಂದ ಗೋಕುಲದ ತನಕ ಕೃಷ್ಣನನ್ನು ಹೊತ್ತು ಯಾತ್ರೆಯನ್ನು ಮಾಡಿದ್ದಿ. ಹಾಗಾದರೆ ದೇವರ ಸೇವೆಯನ್ನು ಇಲ್ಲಿಯ ತನಕ ಮಾಡಿದ್ದಕ್ಕೆ ಫಲ ಸಿಗಬೇಕಲ್ಲ. ಅದಕ್ಕೆ ಏನು ಫಲ ಅಂತಂದರೆ ಲಕ್ಷ್ಮೀ ಪ್ರಾಪ್ತಿಯೇ ಫಲ. ಯಾವುದು ಫಲ? ಪರಮಾತ್ಮನ ಸೇವೆಯ ಫಲ ಏನು ಅಂತಂದರೆ ಕೈಯಲ್ಲಿ ಲಕ್ಷ್ಮೀ ಬರುತ್ತಾಳೆ. ದುರ್ಗೆ ತೋರಿಸಿದ್ಲಂತ, ದುರ್ಗೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಹೊರಡಬೇಕು ಅಂತ. ಇದು ದೇವರನ್ನ ಸೇವೆ ಮಾಡೋದರ ಫಲ ಅಂತ ದುರ್ಗಾದೇವಿ ತೋರಿಸಿಕೊಡ್ತಾ ಇದ್ದಾಳೆ. ಅವಳನ್ನು ಕೈಯಲ್ಲಿ ಹಿಡಿದುಕೊಂಡು ವಸುದೇವ ಅಲ್ಲಿಂದ ಹೊರಟಿದ್ದಾನೆ. ಹೀಗಾಗಿ ದೇವರ ಸೇವೆಯನ್ನು ಮಾಡಿದವರಿಗೆ ಲಕ್ಷ್ಮೀ ಪ್ರಾಪ್ತಿ ಅನ್ನುವ ಒಂದು ವಿಶಿಷ್ಟವಾದ ಸಂದೇಶವನ್ನು ವಾದಿರಾಜರು ಇಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಅಲ್ಲಿಗೆ ಹೊರಟಿದ್ದಾಳೆ. ಸುತಂ ಯಶೋದಾಶಯನೇ ನಿಧಾಯ ವಿರಿಂಚ ಪೂರ್ವಾಮರ ಮುಖ್ಯತಾತಂ ವಿವೇಶ ಕಂಸಸ್ಯ ಗೃಹಂ ಸಶೌರಿ ಪ್ರಗೃಹ್ಯ ತನ್ಮೃತ್ಯುಮಿವಾಂಬಿಕಾಂ ತಾಂ. ನಂದಗೋಪನ ಮನೆಯಲ್ಲಿ ಯಶೋದೆಯ ಬಳಿಯಲ್ಲಿ ಬ್ರಹ್ಮಾದಿ ವಂದಿತನಾಗಿರುವ ಶ್ರೀಕೃಷ್ಣನನ್ನು ಇಟ್ಟು
ಅಲ್ಲಿರುವಂತಹ ದುರ್ಗೆಯನ್ನು ಹಿಡಿದುಕೊಂಡು ಹೊರಟನಂತೆ. ಯಾಕೆ ಹೊರಟ ಅಂತಂದರೆ, ಕಂಸ ಮಾಡಬಾರದ ಅನ್ಯಾಯ ಮಾಡಿದ್ದೀನಿ, ಇನ್ನು ನಿನಗೆ ಉಳಿಗಾಲ ಇಲ್ಲ, ನಿನ್ನ ನಾಶ ಇನ್ನು ಖಚಿತ ಅನ್ನೋದನ್ನು ತೋರಿಸಬೇಕು. ಅದಕ್ಕೆ ದುರ್ಗೆಯನ್ನು ಹಿಡಿದುಕೊಂಡು ಹೋಗ್ತಾ ಇದ್ದಾನೆ. ಯಾಕೆ? ದುರ್ಗಾ ಕಾಲದುರ್ಗಾ ಅಂತ ಕರೀತಾ ಇದ್ದಾರೆ. ಅವಳು ದುರ್ಗೆಯಾಗಿ ಮಹಿಷಾಸುರ ಮರ್ದಿನಿ, ದುಷ್ಟರ ಸಂಹಾರವನ್ನು ಮಾಡಿದ್ದಾಳೆ. ನಿಶುಂಭ ಶುಂಭ ಸಂಹರತ್ರಿ ಮಹಿಷಾಸುರ ಮರ್ದಿನಿ ಅಂತಹ ಅತ್ಯಂತ ಭಯಂಕರರಾಗಿರುವ ರಾಕ್ಷಸರ ಸಂಹಾರವನ್ನ ದುರ್ಗಾ ರೂಪದಿಂದ ಮಾಡಿದ್ದಾಳೆ ಲಕ್ಷ್ಮೀದೇವಿ. ಸಿಂಹ ವಾಹನವನ್ನ ಏರಿ ಅವಳು ಬರ್ತಾಳೆ, ತ್ರಿಶೂಲ ಧಾರಿಣಿಯಾಗಿ ಅಂತಹ ದುಷ್ಟರ ಸಂಹಾರವನ್ನು ಮಾಡುತ್ತಾ ಇದ್ದಾಳೆ. ಕಂಸ, ನಿನಗೂ ಕಾದಿದೆ ಬಾ, ಇನ್ನು ಮೃತ್ಯು ಇದೆ ನಿನಗೆ ಬಾ ಅಂತ ತೋರಿಸೋದಕ್ಕೆ ದುರ್ಗೆಯನ್ನು ಹಿಡಿದುಕೊಂಡು ವಸುದೇವ ಅಲ್ಲಿದ ಮಥುರಾ ಪಟ್ಟಣಕ್ಕೆ ಬಂದಿದ್ದಾನೆ. ಎಲ್ಲಿಗೆ ಬಂದ? ಕಂಸನ ಮನೆಗೆ ಬಂದ. ಅವನು ಬಂದದ್ದು ಕಂಸನ ಮನೆಗೆ. ಕಂಸನಿಗೆ ಮೃತ್ಯು ಕಾದಿದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಕಂಸನ ಮನೆಗೆ ದುರ್ಗೆಯನ್ನು ಹಿಡಿದುಕೊಂಡು ಬಂದಿದ್ದಾನೆ. ಪ್ರಭಾತ ಕಾಲೇ ಖಲಮಭ್ರಗಾಸ ಪ್ರಬೋಧ್ಯ ಬಂಧಾತ್ ಪಿತರೌ ವಿಯೋಜ್ಯ ಹರೇರ್ ವಿಯೋಗೋದಿತ ಚಿತ್ತ ಚಿಂತಾಂ ವಿಭೇದ ಮಾತು ಶಯನೀಯ ಸಂಸ್ಥಾ. ಹಗಲು ಹೊತ್ತಾಯ್ತು, ದುರ್ಗೆ ಬಂದಿದ್ದಾಳೆ. ಇಷ್ಟೆಲ್ಲ ವ್ಯಾಪಾರ ಆಗುವಾಗ ಬ್ರಾಹ್ಮ ಮುಹೂರ್ತ ಆಗ್ತಾ ಇದೆ, ಇನ್ನ ಉಷಃಕಾಲ. ಆ ಸಂದರ್ಭದಲ್ಲಿ ದುರ್ಗಾದೇವಿ ಧ್ವನಿ ಮಾಡಿದ್ಲಂತೆ, ಅಳುವಿನ ಧ್ವನಿಯನ್ನು ಮಾಡ್ತಾ ಇದ್ದಾಳೆ. ಓ, ಮಗು ಹುಟ್ಟಿದೆ ಅಂತ ಕಾವಲುಗಾರರಿಗೆ ಆವಾಗ ಎಚ್ಚರ ಆಯ್ತು. ಅಲ್ಲಿಯ ತನಕ ಗಾಢ ನಿದ್ದೆಯಲ್ಲಿರುವಂತಹ ಕಾವಲುಗಾರರಿಗೆ ಆವಾಗ ಎಚ್ಚರ ಆಯ್ತು. ಇಲ್ಲಿಯ ತನಕ ವಸುದೇವ ಹೊರಗೆ ಹೋಗಿದ್ದಾನೆ, ಬಾಗಿಲು ತಕ್ಕೊಂಡಿವೆ, ವಸುದೇವ ಅಷ್ಟು ಹೋದ ಬಂದ, ಇಷ್ಟಾದರೂ ಎಚ್ಚರ ಇಲ್ಲ ಅವರಿಗೆ. ದುರ್ಗಾದೇವಿ ನಿದ್ದೆಯನ್ನು ಮೊದಲು ಕೊಟ್ಟವಳು ಅವಳೇ, ಈಗ ನಿದ್ದೆಯಿಂದ ಎಬ್ಬಿಸಿದವಳು ಅವಳೇ. ಹೀಗಾಗಿ ನಿದ್ದೆ ಬರಬೇಕು ಅಂತಾದರೂ ದುರ್ಗಾದೇವಿ ಅನುಗ್ರಹ ಆಗಬೇಕು, ನಿದ್ದೆಯಿಂದ ಎಚ್ಚರ ಆಗಬೇಕು ಅಂತಾದರೂ ದುರ್ಗಾದೇವಿ ಅನುಗ್ರಹ ಆಗಬೇಕು. ನಮ್ಗೆ ಎಷ್ಟೋ ಸಂದರ್ಭದಲ್ಲಿ ನಿದ್ದೆ ಬರಬೇಕು ಅಂತ ಅಪೇಕ್ಷೆ ಇರುತ್ತೆ, ನಿದ್ದೆನೇ ಬರಲ್ಲ. ಇನ್ನು ಎಷ್ಟೋ ಸಂದರ್ಭಗಳಲ್ಲಿ ಬೇಗ ಎಚ್ಚರ ಆಗಬೇಕು ಅಂತ ಇರುತ್ತೆ, ಎಚ್ಚರವೂ ಆಗೋದಿಲ್ಲ. ಎಚ್ಚರವಾಗಿರಬೇಕು ಅಂತ ಬಯಸ್ತೇವೆ, ತೂಕಡಿಸ್ತಾ ಇರ್ತೇವೆ. ಇದೆಲ್ಲ ಪರಿಹಾರ ಆಗಬೇಕು ಅಂತಾದರೆ ಸರಿಯಾಗಿ ನಿದ್ದೆ ಬೇಕಾದ ಸಂದರ್ಭದಲ್ಲಿ ಬರಬೇಕು, ಅದೇ ರೀತಿಯಲ್ಲಿ ಸರಿಯಾಗಿ ಎಚ್ಚರವಾಗಿರಬೇಕು ಅಂತಾದರೆ ಅದಕ್ಕೆ ದುರ್ಗೆ ಅನುಗ್ರಹ ಬೇಕು. ಯಾಕೆ? ತಮೋ ಅಭಿಮಾನಿನಿ, ಅವಳು ತಮಸ್ಸಿಗೆ ಅಭಿಮಾನಿನಿಯಾದಂಥವಳು ದುರ್ಗಾದೇವಿ. ಅವಳು ನಿದ್ದೆಯನ್ನು ಕೊಡುವವಳು ಅವಳೇ, ಎಚ್ಚರವನ್ನು ಮಾಡಿಸೋವಳು ಅವಳೇ. ಅಂತಹ ದುರ್ಗಾದೇವಿ ಈಗ ಅವರನ್ನೆಲ್ಲ ಎಬ್ಬಿಸ್ತಾ ಇದ್ದಾಳೆ. ಕಾವಲುಗಾರರನ್ನು ಏಳಿ ಏಳಿ ಅಂತ ಅವಳು ಅಳುವಿನ ಮುಖಾಂತರ ಎಬ್ಬಿಸ್ತಾ ಇದ್ದಾಳೆ. ಕಾವಲುಗಾರರು ಎದ್ರು, ದಳಬಡಿಸಿಕೊಂಡು ಕಂಸನ ಹತ್ರ ಹೋಗಿ ಹೇಳಿದರು, ಇಲ್ಲ, ಮಗು ಹುಟ್ಟಿದೆ ಅಂತ. ಕಂಸ ಓಡಿ ಬರ್ತಾನೆ, ಬಂದು ನೋಡ್ತಾನೆ, ಹೆಣ್ಣು ಮಗು ಇದೆ. ದೇವಕಿ ತಡೀತಾಳೆ, ಇದು ಹೆಣ್ಣು ಮಗು ಕೃಷ್ಣ. ಕಂಸ, ಅಣ್ಣ, ಈ ಮಗುವನ್ನು ನೀನು ತಗೊಳ್ಬೇಡ, ಉಳಿದ ಮಕ್ಕಳನ್ನು ಕೊಂದಂತೆ ಈ ಮಗುವನ್ನು ಕೂಡ ಕೊಲ್ಲುವಂತಹ ಕುಕೃತ್ಯವನ್ನು ಮಾಡಬೇಡ ನೀನು ಅಂತ ದೇವಕಿ ತಡೀತಾಳಂತ. ಕೇಳೋದಿಲ್ಲ ಕಂಸ. ದುಷ್ಟನಾದ ಕಂಸ ಮಗುವನ್ನು ಹಿಡಿದು ಉಳಿದ ಮಕ್ಕಳನ್ನು ಅಪ್ಪಳಿಸಿದಂತೆ ಈ ಮಗುವನ್ನು ಕೂಡ ಅಪ್ಪಳಿಸಬೇಕು ಅಂತ ಎತ್ತುತ್ತಾನೆ. ಆವಾಗ ಕೈಯಿಂದ ಹಾರಿ ಹೋಗ್ತಾ ಇದ್ದಾಳೆ, ಮೇಲಕ್ಕೆ ಬಂದಿದ್ದಾಳೆ ದುರ್ಗಾದೇವಿ.